ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ ಇವತ್ತು ಪಿ ಸಿ ಸಿ ಆರ್ ಮತ್ತು ಡಿ ಆರ್ ಇವಕ್ಕೆ ಉಪಯುಕ್ತವಾಗುವಂತೆ ಸೈನ್ಸ್ ಕ್ಲಾಸ್ನ ಮಾಡೋಣ. ಈಗ ಆಲ್ರೆಡಿ ಹಿಸ್ಟ್ರಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎರಡು ಕ್ಲಾಸನ್ನು ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಇವತ್ತು ಸೈನ್ಸ್ನ ಫಸ್ಟ್ನೇ ಚಾಪ್ಟರ್ ಯಾವ್ದು ನೋಡೋಣಪ್ಪ ಅಂತಂದರೆ ಪರಮಾಣು ರಚನೆ ಮತ್ತು ಆವರ್ತ ಕೋಷ್ಟಕ. ಇದನ್ನು ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ಪಿ ಸಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಡೆಪ್ತಾಗಿ ಹೇಳಿದ್ದೀನಿ. ಈ ಸೈನ್ಸ್ ಮೇಲೆ ಕೆಲವು ಕ್ವಶನ್ಗಳು ಬರೋದ್ರಿಂದ ಇದನ್ನು ಸಿಂಪಲ್ಲಾಗಿ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇದರಲ್ಲಿ ಇಂಪಾರ್ಟೆಂಟ್. ಓಕೆನಾ? ಆ ರೀತಿ ಕ್ಲಾಸ್ ಮಾಡಿದ್ದೀನಿ. ಮೊದಲನೇಗೆ ಪರಮಾಣುವಿನ ಘಟಕಗಳನ್ನು ನೋಡೋಣ. ಪ್ರತಿಯೊಂದು ವಸ್ತುವು ಪರಮಾಣುಗಳಿಂದ ನಿರ್ಮಿತವಾಗಿದೆ. ಪ್ರತಿಯೊಂದು ವಸ್ತು ಏನಾಗಿದೆ, ಯಾವುದೇ ಒಂದು ವಸ್ತು ಇರಲಿ, ಅದು ಪರಮಾಣುಗಳಿಂದ ವಸ್ತುವಾಗಿದೆ, ಅದು ನಿರ್ಮಿತವಾಗಿದೆ. ಆಯಿತಾ? ಪರಮಾಣುವಿನಲ್ಲಿ 3 ಪ್ರಮುಖ ಕಣಗಳಿವೆ. ಎಷ್ಟಿದೆ? 3 ಪ್ರಮುಖ ಕಣಗಳಿವೆ. ಅವು ಯಾವ್ಯಾವ ಕಣಗಳಪ್ಪ ಅಂತಂದ್ರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು. ಈ ಪ್ರೋಟಾನ್ ಏನು ಮಾಡಿದೆಪ್ಪ ಅಂತಂದರೆ ಧನ ವಿದ್ಯುತ್ ಹೊಂದೈತಿ. ಧನ ವಿದ್ಯುತ್ ಹೊಂದೈತಿ. ನೆಕ್ಸ್ಟು ನ್ಯೂಟ್ರಾನ್ ವಿದ್ಯುದಾವೇಶವಿಲ್ಲದ ಕಣಗಳು. ಇದರಲ್ಲಿ ವಿದ್ಯುತ್ ಆವೇಶ ಆಗೋದಿಲ್ಲ ಅಂಥ ಕಣಗಳು ಈ ನ್ಯೂಟ್ರಾನ್ಗಳು ಹೊಂದಿವೆ. ಮತ್ತು ಎಲೆಕ್ಟ್ರಾನ್ಗಳು ಋಣ ವಿದ್ಯುದಾವೇಶವನ್ನು ಹೊಂದ್ಯಾವ. ಇದನ್ನು ನೋಡ್ತಾ ಇರಬೇಕು. ಇನ್ನೊಮ್ಮೆ ಸಿಂಪಲ್ಲಾಗಿ ಅದು ನೋಡಿ. ಪರಮಾಣುವಿನ ಘಟಕಗಳು, ಪ್ರತಿಯೊಂದು ವಸ್ತು ಪರಮಾಣುಗಳಿಂದ ನಿರ್ಮಿತವಾಗ್ಯಾವ. ಪರಮಾಣುವಿನಲ್ಲಿ 3 ಪ್ರಮುಖ ಕಣಗಳಿವೆ. ಅದು ನ್ಯೂಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಓಕೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬರೋದು ಆವರ್ತ ಕೋಷ್ಟಕ ಬಗ್ಗೆ ನೋಡ್ತಾ ಹೋಗೋಣ. ಆವರ್ತ ಕೋಷ್ಟಕ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಜೋಡಿಸುವುದನ್ನು ಆವರ್ತ ಕೋಷ್ಟಕ ಎನ್ನುತ್ತಾರೆ. ಒಂದು ಕೋಷ್ಟಕ ಅಂತಂದರೆ ಒಂದು ಇಟ್ಟಂಗಿ ಐತಂದ್ರೆ ಅದನ್ನು ಜೋಡಿಸ್ತಾ ಹೋದಾಗ ಹೆಂಗೆ ಒಂದು ಇಟ್ಟಿಗೆ ಇದಾಕೈತಿಲ್ಲ, ಅದೇ ರೀತಿ ಏನು ಮಾಡಿದ್ದಾರೆ ಇಲ್ಲಿ, ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆ ಅಂತಂದರೆ ಒಂದು ಸಂಖ್ಯೆ ಇರ್ತೈತಿ, ಪರಮಾಣು ಸಂಖ್ಯೆ, ಅದರ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಅಂತಂದರೆ ಕರೆಕ್ಟಾಗಿ ಜೋಡಿಸುವುದನ್ನು ಆವರ್ತ ಕೋಷ್ಟಕ ಎನ್ನುತ್ತಾರೆ. ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹೆನ್ರಿ ಮೋಸ್ಲೆ ಅವರು ಅಭಿವೃದ್ಧಿಪಡಿಸ್ತಾರೆ. ಯಾರು ಅಭಿವೃದ್ಧಿಪಡಿಸ್ತಾರಪ್ಪ ಅಂತಂದರೆ ಹೆನ್ರಿ ಮೋಸ್ಲೆ ಅವರು. ಓಕೆ. ಪ್ರಮುಖ ಗುಂಪುಗಳದಾವ ಇದ್ರಾಗ. ಯಾವ ಗುಂಪುಗಳು ಅಂತ ನೋಡೋದಾದರೆ ಕ್ಷಾರಲೋಹಗಳು ಮತ್ತು ನಿಷ್ಕ್ರಿಯ ಅನಿಲಗಳು. ಕ್ಷಾರಲೋಹಗಳು ಮತ್ತು ನಿಷ್ಕ್ರಿಯ ಅನಿಲಗಳು. ಕ್ಷಾರಲೋಹಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಅತ್ಯಂತ ಕ್ರಿಯಾಶೀಲ ಲೋಹಗಳಾಗಿರ್ತವೆ ಇವು. ಆಯಿತಾ? ನೆಕ್ಸ್ಟು ನಿಶ್ಚಿತ ಅನಿಲಗಳು, ಇವು ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಅಂತಂದರೆ ಯಾವುದೇ ರಾಸಾಯನಿಕ ಅಂತ ಇರ್ತೈತಲ್ಲ, ಅದ್ರಾಗ ಇವು ಪಾಲ್ಗೊಳ್ಳೋದಿಲ್ಲ. ಇವು ಹೊಂದಾಣಿಕೆ ಬೀಳುವುದಿಲ್ಲ ಇದಕ್ಕೆ. ಉದಾಹರಣೆಗೆ ಹೀಲಿಯಮ, ನಿಯಾನ. ನೋಡ್ತಾ ಇರ್ಬೋದು, ಹೀಲಿಯಮ, ನಿಯಾನ. ಇನ್ನೊಮ್ಮೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ನೋಡಿರಿ. ಆವರ್ತ ಕೋಷ್ಟಕ ಆ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಜೋಡಿಸುವುದನ್ನು ಆವರ್ತ ಕೋಷ್ಟಕ ಎನ್ನುತ್ತಾರೆ. ಇದನ್ನು ಹೆನ್ರಿ ಮೋಸ್ಲೆ ಅವರು ಅಭಿವೃದ್ಧಿಪಡಿಸ್ತಾರೆ. ಇದರಾಗ ಪ್ರಮುಖ ಗುಂಪುಗಳು ಬರ್ತಾವೆ. ಒಂದು ಕ್ಷಾರ ಲೋಹಗಳು, ಇನ್ನೊಂದು ನಿಷ್ಕ್ರಿಯ ಲೋಹಗಳು. ಇವು ನಿಷ್ಕ್ರಿಯ ಲೋಹಗಳು ಏನು ಮಾಡೋದು, ಇದು ಯಾವುದೇ ರಾಸಾಯನಿಕ ಕ್ರಿಯೆಗಳಿಗೆ ಪಾಲ್ಗೊಳ್ಳೋದಿಲ್ಲ. ಉದಾಹರಣೆಗೆ ಹೀಲಿಯಂ ಮತ್ತು ನಿಯಾನ್. ಓಕೆ. ನೆಕ್ಸ್ಟ್ ಪರಮಾಣು ಸಂಖ್ಯೆ ಮತ್ತು ದ್ರವ್ಯರಾಶಿಯನ್ನು ನೋಡೋದಾದರೆ ಪರಮಾಣು ಸಂಖ್ಯೆ ಮತ್ತು ದ್ರವ್ಯರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆ ಅಂತಂದರೆ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಪರಮಾಣು ಸಂಖ್ಯೆ ಅಂತಂದರೆ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಇನ್ನು ದ್ರವ್ಯರಾಶಿ ಸಂಖ್ಯೆಗಳನ್ನು ಪರಮಾಣುವಿನ ಮತ್ತು ನ್ಯೂಟ್ರಾನ್ಗಳ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ. ದ್ರವ್ಯರಾಶಿಯ ಸಂಖ್ಯೆ ಅಂತಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಪರೀಕ್ಷೆದಿಂದ ಕೆಲವೊಂದು ಪ್ರಮುಖ ಅಂಶಗಳದಾವ. ಈ ರೀತಿ ಇವಾಗ ಕ್ವಶನ್ ಬೀಳಂಗಿಲ್ಲ. ಈ ರೀತಿ ಕ್ವಶನ್ಗಳನ್ನು ನೀವು ಸ್ಟಡಿ ಮಾಡಬೇಕು. ಇಲ್ಲ ಅಂತಂದರೆ ನಾನು ಸ್ಯಾಂಪಲ್ ಕ್ವಶನ್ಗಳನ್ನ ಕ್ವಶನ್ ಪೇಪರ್ ಬಿಡಿಸುವಾಗ ಹಲವಾರು ಕ್ವಶನ್ಗಳು ಬರ್ತಾವೆ. ನೋಡ್ತಾ ಹೋಗ್ರಿ. ಪರಮಾಣು ಸಿದ್ಧಾಂತದ ಪಿತಾಮಹ ಜಾನ್ ಡಾಲ್ಟನ್. ಅತ್ಯಂತ ಹಗುರವಾದ ಧಾತು ಹೈಡ್ರೋಜನ್. ಬೆಳಕಿನ ವೇಗಕ್ಕೆ ಹತ್ತಿರವಿರುವ ಅತಿ ವೇಗದ ಕಣ ಎಲೆಕ್ಟ್ರಾನ್. ಲೋಹಗಳ ರಾಜ್ಯ ಅಂತ ಚಿನ್ನವನ್ನು ಕರೀತಾರೆ. ಓಕೆ. ಇದನ್ನೆಲ್ಲ ನೀವು ನೋಡ್ಕೋಬೇಕು. ಇನ್ನೊಮ್ಮೆ ಸ್ಟಡಿ ಮಾಡಿ. ಇದಕ್ಕಿಂತ ಡೆಪ್ತ್ ನೋಟ್ಸ್ ಬೇಕಂತಂದ್ರೆ ಇನ್ನೂ ನೀವು ಸ್ಟಡಿ ಮಾಡಿರಿ. ನಾನು ಜಸ್ಟ್ ಏನು ಮಾಡ್ತಾಯಿದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದ್ರ ಬಗ್ಗೆ ನೀವು ತಿಳಿತಾ ಹೋಗಿ. ಈ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಬರುತ್ತೆ ಅಂತಂದರೆ 1 ರಿಂದ 2 ಕ್ವಶನ್ಗಳು ಬರ್ಬೋದು. ನೋಡ್ತಾ ಹೋಗಿ. ಆಯಿತಾ? ಮತ್ತೆ ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಈಗ ನೆಕ್ಸ್ಟ್ ನಿಮಗೇನು ಕ್ವಶನ್, ಈಗ ಚಾಪ್ಟರ್ ಆದಮೇಲೆ ಒಂದು ಚಾಪ್ಟರ್ ಆದಮೇಲೆ ಅದ್ರ ಮೇಲೆ ಕ್ವಶನ್ ಪೇಪರ್ ಬೇಕಾ, ಕ್ವಶನ್ ಅಂದರೆ ಆನ್ಸರು, ಅದರ ವಿಶ್ಲೇಷಣೆ ಎಲ್ಲ ಮಾಡ್ತಾ ಹೋಗೋಣ. ಅಥವಾ ಜಸ್ಟು ಚಾಪ್ಟರ್ ಅಷ್ಟೇ ಹೇಳ್ತಾ ಹೋಗೋಣ. ಇಲ್ಲ
ಟಾಪ್ 50 ಕ್ವಶನ್ನ ನೋಡ್ತಾ ಹೋಗೋಣ. ಯಾವ್ದು ನಿಮಗೆ ಬೇಕೋ ಅದನ್ನು ಚೂಸ್ ಮಾಡಿ ನನಗೆ ಹೇಳಿ, ಆಯಿತಾ? ಓಕೆ, ಇವತ್ತಿನ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದ.